ಈ ರಾಜ್ಯವನ್ನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ, ಸೌಭಾಗ್ಯವನ್ನ ತರ್ತೀವಿ ಅಂತ ಹೇಳಿದಂತ ಸರ್ಕಾರ ಇವತ್ತು ಈ ರಾಜ್ಯದ ರೈತರಿಗೆ ದೌರ್ಭಾಗ್ಯವನ್ನ ತಂದುಕೊಟ್ಟಿದೆ. ಇವತ್ತು ಅವರನ್ನು ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ. ಒಳ್ಳೆಯ ಆಡಳಿತ ಕೊಡ್ತೀನಿ ಅಂತ ಬಂದಿರೋರು ರಾಜ್ಯವನ್ನ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ರೈತರಿಗೆ ಒಂದರ ಮೇಲೆ ಒಂದು ಬೆಲೆ ಏರಿಕೆ 14 ತಿಂಗಳಿಂದ ನಿರಂತರವಾಗಿ ಗ್ಯಾರಂಟಿ ಸಿಗ್ತಾ ಇರೋದು ಯಾವುದು ಅಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಬೆಲೆ ಏರಿಕೆಯನ್ನು ವಿಧಿಸಿರುವಂಥದ್ದು ಕಾಂಗ್ರೆಸ್ ಆಡಳಿತದ. ಇವತ್ತು ನೀವೆಲ್ಲ ಕೂಡ ನೋಡ್ತಾ ಇದ್ದೀರಿ ಯಾವ ರೀತಿ ದುರಾಡಳಿತ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರ್ಪಡಿಸಿ ನಮ್ಮ ಸರ್ಕಾರ ಇದ್ದಾಗ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ನಾವು ಸ್ಥಾಪನೆ ಮಾಡಿದ್ವಿ. ಕಾನೂನು ಯಾವ ರೀತಿ ಇತ್ತು, ನಿಯಮವನ್ನು ಪಾಲಿಸಿ ಮಾಡಿದ್ವಿ. 1.5 ವರ್ಷ ಇವತ್ತು ಕಾರ್ಯ ಆರಂಭ ಮಾಡಿತ್ತು. ಆಡಳಿತಗಾರರು ಕೆಲಸ ಮಾಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಕೇವಲ ರಾಜಕೀಯ ದ್ವೇಷ, ಎಲ್ಲಿ ಡಾಕ್ಟರ್ ಸುಧಾಕರ್ಗೆ ಬಿಜೆಪಿ ಸರ್ಕಾರಕ್ಕೆ ಹೆಸರು ಬರುತ್ತೆ ಅಂತೇಳಿ ಕಾರಣ ನೀಡದೆ ಕಾನೂನು ಬಾಹಿರವಾಗಿ, ನಿಯಮ ಬಾಹಿರವಾಗಿ ಇವತ್ತು ಏನು ಚೀಮುಲ್ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರಕ್ಕೆ ಇತ್ತು ಈ ಜಿಲ್ಲೆಗೆ, ಅದನ್ನು ರದ್ದು ಮಾಡಿ ಯಥಾವತ್ತಾಗಿ ಮತ್ತೆ ಕೋಲಾರಕ್ಕೆ ಸೇರಿಸಿದ್ದಾರೆ. ಇದು ಮೊದಲನೇ ಆಕ್ರೋಶ. ಎರಡನೇದು 700ರಿಂದ 800 ಕೋಟಿ ರೂಪಾಯಿಗಳು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಕೊಡುವಂತ ಪ್ರೋತ್ಸಾಹಧನ ನಿಲ್ಲಿಸಿದ್ದಾರೆ, ನಿಧಾನ ಮಾಡಿದ್ದಾರೆ. ಅದಕ್ಕೆ ನಮ್ಮ ಇವತ್ತು ಈ ಹೋರಾಟ ಇದೆ. ಮೂರನೇದು 5 ರೂಪಾಯಿ ಕಳೆದ 10 ತಿಂಗಳಲ್ಲಿ ಆಗಸ್ಟ್ನಲ್ಲಿ ಒಂದ್ಸಲಿ 3 ರೂಪಾಯಿ ಗ್ರಾಹಕರಿಗೆ ಹಾಲಿನ ದರ 1 ಲೀಟರ್ಗೆ ಹೆಚ್ಚು ಮಾಡಿದ್ದಾರೆ. ಈಗ ಮೊನ್ನೆ 10 ದಿವಸದ ಹಿಂದೆ ಮತ್ತೆ 2 ರೂಪಾಯಿ ಗ್ರಾಹಕರಿಗೆ 1 ಲೀಟರ್ ಮೇಲೆ ಹೆಚ್ಚು ಮಾಡಿದ್ದಾರೆ. 5 ರೂಪಾಯಿ 1 ಲೀಟರ್ ಹಾಲಿನ ಬೆಲೆಗೆ ಹೆಚ್ಚು ಮಾಡಿದ್ದಾರೆ ಗ್ರಾಹಕರಿಗೆ. ರೈತರಿಗೆ ಅದರಲ್ಲಿ ಏನಾದರೂ ಕೊಟ್ಟಿದ್ದಾರೆ ಅಂದರೆ 1 ರೂಪಾಯಿ ಕೊಡಲಿಲ್ಲ, 1 ನಯಾ ಪೈಸೆ ಅವರಿಗೆ ಅದರಿಂದ ಕೊಡುಗೆ ಕೊಡಲಿಲ್ಲ. ಅದರ ಹೊರತಾಗಿ ರೈತರಿಗೆ ನೀಡ್ತಾ ಇದ್ದಂಥ 33 ರೂಪಾಯಿ 40 ಪೈಸೆ 1 ಲೀಟರ್ಗೆ ಹಾಲಿಗೆ 2 ರೂಪಾಯಿ ಅದರಲ್ಲಿ ಕೂಡ ಕೋತ ಮಾಡಿದ್ದಾರೆ. ಕೋಲಾರ ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ ಇವತ್ತು ಈ ರೀತಿಯ ಒಂದು ಅನ್ಯಾಯ ಮಾಡಿದ್ದಾರೆ. ಇದರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನ, ಇವತ್ತು ಉಪವಾಸ ಸತ್ಯಾಗ್ರಹವನ್ನು ನಮ್ಮ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಶಾಸಕರು JK ರೆಡ್ಡಿಯವರು, ಅದೇ ರೀತಿ ನರಸಿಂಹಮೂರ್ತಿಯವರು, ನಮ್ಮ ಪಕ್ಷದ ಅಧ್ಯಕ್ಷರುಗಳು ಮಾನ್ಯ ರಾಮಲಿಂಗಪ್ಪನವರು, ಅದೇ ರೀತಿ ನಮ್ಮ ರಾಮಚಂದ್ರ ಗೌಡರು, ಮೇಲೂರು ರವಿಯವರು, ಮುನಿಯಪ್ಪನವರು ನಮ್ಮ ಅಧ್ಯಕ್ಷರು, ಹೀಗೆ KV ನಾಗರಾಜರವರು, ಕೃಷ್ಣಮೂರ್ತಿಯವರು, ಎಲ್ಲ ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳು, ಕಾರ್ಯಕರ್ತರು, ಹೆಚ್ಚಾಗಿ ಯಾರು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತ ಬಂಧುಗಳು ಇವತ್ತು ಸೇರಿದ್ದಾರೆ. ಇವತ್ತು ಅವರ ಕಿಚ್ಚು ಇವತ್ತು ಈ ರಾಜ್ಯ ಸರ್ಕಾರ ನೋಡಬೇಕಾಗಿದೆ. ರೈತರ ಓಟನ್ನು ಹಾಕ್ಸ್ಕೊಂಡಿದ್ದೀರಿ, ಆದರೆ ರೈತರಿಗೆ ಬೆನ್ನಿಗೆ ಚೂರಿಯನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇದು ನಿಮಗೆ ಶೋಭೆ ತರೋದಿಲ್ಲ. ಈಗಲಾದರೂ ತಕ್ಷಣ ನೀವೇನು ಆದೇಶ ಮಾಡಿದ್ದೀರಿ 2 ರೂಪಾಯಿ ಕಡಿಮೆ ಮಾಡುವಂಥದ್ದನ್ನು ರೈತರಿಗೆ, ಅದನ್ನು ತಕ್ಷಣ ರದ್ದು ಮಾಡಿ 2 ರೂಪಾಯಿ ಅಲ್ಲ, ಅದರ ಜೊತೆಗೆ 1 ರೂಪಾಯಿ ಹೆಚ್ಚಿಗೆ ಮಾಡಿ 3 ರೂಪಾಯಿ ಕನಿಷ್ಠ ಅವರಿಗೆ 1 ಲೀಟರ್ ಹಾಲು ಬೆಲೆಗೆ ಹೆಚ್ಚು ಮಾಡಬೇಕಾಗಿದೆ. ಇವತ್ತು ಒಂದು ಹಸು ಸಾಕಾಣಿಕೆ ಅಷ್ಟು ಸುಲಭದ ಕಸುಬಾಗಿಲ್ಲ. ಒಂದು 50 kg ಬೂಸ ಆಗಲಿ, ಚಕ್ಕೆ ಆಗಲಿ ಇವತ್ತು 1500 ರೂಪಾಯಿ, 1700 ರೂಪಾಯಿ. ಒಂದು ಹಸು 1 ತಿಂಗಳಿಗೆ ಸಾಕಬೇಕು ಅಂದರೆ 1000 ರೂಪಾಯಿ ಆಗ್ತಾ ಇದೆ. ಹಸಿ ಮೇವು ಬೇಕು. ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಆ ರೈತನು ಹಾಲನ್ನು ಈ ರಾಜ್ಯದ ನಾಡಿನ ಜನರಿಗೆ ಕೊಟ್ಟರೆ, ಇದನ್ನು ಮಾರುಕಟ್ಟೆಯನ್ನು ಮಾಡಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ದಿರ ಇದ್ರೆ ನೀವು ಯಾಕೆ ಆಡಳಿತ ಮಾಡ್ತಾ ಇದ್ದೀರಿ? ಇವತ್ತು ಕಾನೂನು ಪ್ರಕಾರ 5 ವರ್ಷಗಳ ಅವಧಿ ನಿಮ್ಮದು ಆದಮೇಲೆ ಕೋಲಾರನಲ್ಲಿ
ಮತ್ತು ನಾಚಿಕೆ ಮಾನ ಮರ್ಯಾದೆ ಇಲ್ದಿರ ನೀವು ನಿಮ್ಮ ಆಡಳಿತವನ್ನು ವಿಸ್ತರಣೆ ಮಾಡಲಿಕ್ಕೆ ಇವತ್ತು ನಿಮ್ಮ ರಾಜಕೀಯ ಪ್ರಭಾವವನ್ನು ನಿಮ್ಮ ಸರ್ಕಾರ ದೌರ್ಭಾಗ್ಯ ಸರ್ಕಾರ ಇದೆ. ಯಾವುದೇ ನೀತಿ ಇಲ್ಲ, ನಿಯಮ ಇಲ್ಲ, ಕಾನೂನಿಲ್ಲ. ಈ ಸರ್ಕಾರ ಮಾಡಿದ್ದೇ ಸತ್ಯ. ಇಂಥ ಸರ್ಕಾರ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ. ನಾನೇನೋ ಮಾನ್ಯ ರಾಜಣ್ಣವರು ಬಹಳ ಅನುಭವಸ್ಥರು, ಸಹಕಾರ ಕ್ಷೇತ್ರದಲ್ಲಿ ಬಹಳ ಬದಲಾವಣೆ ಮಾಡ್ತಾರೆ ಅನ್ಕೊಂಡ್ರೆ ಅವ್ರ ಕೈಯಲ್ಲೂ ಕೂಡ ಇಂಥ ಘನಘೋರವಾದಂಥ ಅಪರಾಧಗಳನ್ನು ಮಾಡಿಸ್ತಾ ಇದ್ದೀರಲ್ಲ, ಇದು ನಿಮ್ಗೆ ಯಾರಿಗೂ ಕೂಡ ಶೋಭೆ ತರದಿಲ್ಲ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಚಾಮರಾಜನಗರದಲ್ಲಿ ಹೊಸ ಒಂದು ಹಾಲು ಒಕ್ಕೂಟ ಮಾಡ್ತೀರಿ ನಿಮ್ಮದೇ ಕಾಲದಲ್ಲಿ. ನಮ್ಮ ಕಾಲದಲ್ಲಿ ಹಾವೇರಿ ಇವತ್ತು ನಡೀತಾ ಇದೆ, ಚಿಕ್ಕಬಳ್ಳಾಪುರಕ್ಕೆ ಮಾತ್ರ ಯಾಕೆ ನಿಮಗೆ ವಿರೋಧ? ಇದು ಕೇವಲ ರಾಜಕೀಯ ದ್ವೇಷ. ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ, ಆಗ್ರಹ ಮಾಡ್ತೇನೆ ಈ ಸರ್ಕಾರಕ್ಕೆ, ಈಗಲಾದರೂ ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ದರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರ ಬಗ್ಗೆ ಸ್ವಲ್ಪ ಆದರೂ ಕನಿಕರ ಇದ್ದರೆ ತಕ್ಷಣ ನಮ್ಮ ಹಾಲು ಒಕ್ಕೂಟವನ್ನು ಮರುಸ್ಥಾಪನೆ ಮಾಡಬೇಕು. ಏನು ಕಾನೂನು ಬಾಹಿರವಾಗಿ ನೀವು ರದ್ದು ಮಾಡಿದಿರಿ, ಆ ರದ್ದು ಮಾಡಿರೋ ಆದೇಶವನ್ನು ಹಿಂಪಡಿಬೇಕು. ನಮ್ಮ ಹಾಲು ಒಕ್ಕೂಟವನ್ನು ನಮ್ಮ ಜಿಲ್ಲೆಯ ಸ್ವಾಭಿಮಾನಿ ರೈತರಿಗೆ ವಾಪಸ್ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಹಾಲಿನ ಉತ್ಪನ್ನ ಹೆಚ್ಚಾಗ್ತಿದೆ.